ಒಂಚೂರು ಇಂಗ್ಲೀಷಲ್ಲಿ ವೀಕ್ ಎಲ್ಲ ತಿಳ್ಕೊಳ್ಳೋದು. ಸೊ ಗೊತ್ತಿರೋ ಮೆನ್ಷನ್ ಮಾಡಿ. ಆ್ಯಂಡ್ ಅದಕ್ಕೆ ಕನ್ನಡದಲ್ಲಿ ಹುಣಸೆ ಹಣ್ಣು ಅಂತ ಕರಿತೀವಿ ನಾವು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಬಿಫೋರ್ ವಿಡಿಯೋ ಬ್ಲಾಗ್ ನೋಡಿದ್ರಿ. A to Z ಫುಡ್ ಚಾಲೆಂಜ್, ಅದು ವೆಜಿಟೇಬಲ್ಸ್ ಆಗಿರ್ಬೋದು, ಏನೇನಿತ್ತು ಎಲ್ಲ ಮಾಡಿದೆ. ಸೊ ಅದು ಇವಾಗ ತಿನ್ನುವಂಥ ಸಮಯ ಬಂದಿದೆ. ಸೊ ಫಸ್ಟ್ ಎ ಇಂದ ನಾನು ತಗೊಬಂದಿರುವಂತಹದ್ದು ಅಲ್ಕೋವಾ. ಸೊ ಫಸ್ಟ್ ನಾವೀಗ ಇದನ್ನ ತಿನ್ನೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಫಸ್ಟ್ ಎ ಫಾರ್ ಅಲ್ಕೋವಾ ತಿನ್ಬಿಡೋಣ. ಒಂಚೂರು ನೀರು ಕುಡಿಬೇಕಿತ್ತು. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಬಾದಾಮ್ ಡ್ರಿಂಕ್. ಸೊ ಬಾದಾಮ್ ಡ್ರಿಂಕ್ ಕುಡಿಯೋಣ ಇವಾಗ. ನೀರು ಬೇಕಿತ್ತು ಅನ್ಕೊತಿದ್ದೆ. ನೋಡಿ, ಅದು ಸ್ವೀಟು, ಇದು ಸ್ವೀಟು, ಮುಂದೆ ಬರೋ ಸ್ವೀಟು. ಬಾದಾಮ್ ಡ್ರಿಂಕ್ ಕುಡಿದಿದ್ದೀನಿ. ನೆಕ್ಸ್ಟ್ ಬಂದು ಚೆರ್ರಿ. ನೋಡಿ, ಚೆರ್ರಿ ಹಣ್ಣು. ಫಸ್ಟೇ ಸ್ವೀಟ್ ಅಂದರೆ ಅಲರ್ಜಿ, ಅದರಲ್ಲೂ. ಗೈಸ್, ಡಿ ಫಾರ್ ಡೋನಟ್ಸ್. ನೋಡ್ತಾ ಇದ್ರೆ ನನಗೆ ಸ್ವೀಟ್ ಇಷ್ಟ ಇಲ್ಲ, ಬಟ್ ಸ್ವೀಟಲ್ಲಿ ರಸ್ಮಲೈ, ಡೋನಟ್ಸ್, ಡೈರಿ ಮಿಲ್ಕ್ ಅನ್ನೋ ತುಂಬ ಇಷ್ಟ. ಆ್ಯಂಡ್ ಇನ್ನೊಂದು ಬೈಕ್ ತಿನ್ಬಿಡೋಣ. ಮಿಕ್ಕಿದ್ದು ನನ್ನ ತಮ್ಮನೂ ನಮ್ಮ ಅಮ್ಮನೂ ಇಲ್ಲ, ಇಲ್ಲಿ ಎರಡು ಕಾಯ್ಕೊಂಡು ಕೂತಿದ್ದಾರೆ. ಪಾಪ ಅವ್ರಿಗೊಂದು ಸ್ವಲ್ಪ ಕೊಡ್ತೀವಿ. ಸೊ ಡಿ ಫಾರ್ ಡೋನಟ್ಸ್ ಆಯಿತು. ನೆಕ್ಸ್ಟ್ ಇ ಫಾರ್ ಎಗ್. ಎಗ್ನ ಬಾಯ್ಲ್ ಮಾಡಿದ್ರೆ ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಲ್ಲ. ಸೊ ಹಾಗೆ ನೋಡಿ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. E for egg. And my favorite, F for fish. ಪರವಾಗಿಲ್ಲ, ವಿಡಿಯೋ ಮಾಡೋರ್ಗೆ ಅಕ್ಷಿ ಬಂದ್ಬಿಡ್ತು ಪಾಪ, ಅಡ್ಜಸ್ಟ್ ಮಾಡ್ಕೊಳ್ಳಿ. F for ಫಿಶ್ ನನ್ನ ಫೇವ್ರೆಟ್. ಬಿಸಿ ಹೋಗ್ಬಿಟ್ಟಿದೆ ಆದರೂ ಬಿಡಲ್ಲ.
ಗೈಸ್ ನನಗೆ ಫಿಶಲ್ಲಿ ಫಿಶ್ ತಲೆ ಬರುತ್ತಲ್ಲ ತುಂಬ ಇಷ್ಟ. ನನ್ನ ಗೈಸ್ ಏನು ಗೊತ್ತಾ, A to Z ಅಲ್ಲಿ ನಾನು ಹೇಳಿರ್ಬೇಕಾಗಿರೋ ಹಾಗೆ ಯೂನಿಬಿಕ್ಸ್ ಬಿಸ್ಕೆಟ್ ನಂಗೆ ಸಿಕ್ಕಿಲ್ಲ ನಮ್ಮ ಏರಿಯಾದಲ್ಲಿ, ಅದಕ್ಕೆ ತಗೊಂಡಿಲ್ಲ. ಆ್ಯಂಡ್ XQ ನಂಗೆ ಗೊತ್ತಿಲ್ಲ ಅಂತ ಫಸ್ಟ್ ಹೇಳಿದ್ದೀನಿ, ನಿಮ್ಗೆ ಗೊತ್ತಿದ್ದು ಕಾಮೆಂಟ್ ಮಾಡಿ ಅಂತ. ಆ್ಯಂಡ್ ಇನ್ನು ಮಿಕ್ಕಿದ್ರಲ್ಲಿ 1 ಲೀಟರಲ್ಲಿ ನಾನು ಏನೋ ತಿಂದಿಲ್ಲ, ಅದ್ಯಾವುದು ಅಂತ ನೀವಾಗ ಕಂಡುಹಿಡಿಬೇಕಾಯ್ತಾ. ಸೊ F ಫಾರ್ ಫಿಶ್ ಆಯಿತು. ಟಿಶ್ಯೂ ಓಕೆ. G ಫಾರ್ ಗ್ರೇಪ್ಸ್. ಆಲ್ರೆಡಿ ತೊಳೆದಿಟ್ಟಿದ್ದೀವಿ ನಾವು. ಇಷ್ಟಾಗುತ್ತೆ ಅಷ್ಟು ತಿಂತೀನಿ ಆಯಿತಾ, ನಾನು ಒಂದೊಂದು ಚೂರು ತಿನ್ನಲ್ಲ. ನೆಕ್ಸ್ಟ್ H ಫಾರ್ ಹನಿ. ಮನೇಲಿ ಇತ್ತು ಒರಿಜಿನಲ್ ಜೇನುತುಪ್ಪ, ವಿಡಿಯೋ ಮಾಡೋಕ್ಕೆ ತೊಗೊಬೇಕಲ್ವ ಅದಕ್ಕೆ. ಸೊ ಹನಿ ಒಂಚೂರು ಕುಡಿತೀನಿ ನೋಡಿ. ಹನಿ ಹನಿ ABCDEFGHI. ಐಸ್ ಕ್ರೀಮ್ ಎಲ್ಲಿ ಗೈಸ್? ಐಸ್ ಕ್ಯೂಬ್ ಫಸ್ಟೇ ತಂದು ಇಟ್ಟಿಲ್ಲ. ಐಸ್ ಕ್ರೀಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಅದಕ್ಕೆ ನಾನು ಐಸ್ ಕ್ಯೂಬ್ ತಿಂತೀನಿ. ಒಂದು ಫಸ್ಟೇ ಇಟ್ಟಿದ್ರೆಲ್ಲ ಮೆಲ್ಟ್ ಆಗಿಬಿಡುತ್ತಲ್ಲ, ಹಾಗೆ ಐಸ್ ಕ್ಯೂಬ್. ಕುಳ ನೆಕ್ಸ್ಟ್ ಜಾಕ್ ಫ್ರೂಟ್ಸ್. J ಫಾರ್ ಜಾಕ್ ಫ್ರೂಟ್ಸ್. ಗೈಸ್ ನಂಗೆ ಫಸ್ಟೇ ವರ್ಕೌಟು, ಜಿಮ್ಮು, ಪ್ರೋಟೀನು, ಈ ಡೈಲಿ 50 ಕಿಲೋಮೀಟರ್ ಜರ್ನಿ ಅಂತ ಫುಲ್ ಬಾಡಿ ಹೀಟ್ ಆಗಿಬಿಡ್ದೆ. ಇವಾಗೆಲ್ಲ ಹೀಟ್ ಬರೀ ತಿಂತಾ ಇದ್ದೀನಿ, ನನಗೆ ಏನು ಆಗ್ಬಿಡುತ್ತೋ ನನಗೆ ಗೊತ್ತಿಲ್ಲ. ಜಾಕ್ ಫ್ರೂಟ್ಸ್ and next K for kiss me chocolate. Kiss me or kill me. ಇದೇನು ಜಿಗಿ 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 ಅಂದರೆ ಹಳ್ಳಿಗೆ ಅಂಟ್ಕೊಟ್ಟೈತೆ. ಅದು ಹಳೆ ಸ್ಟಾಕ್ ಕೊಟ್ಬಿಟ್ಟಿದ್ದಾನೆ ಅವಯ್ಯ ಮುಂಡೆ ಮಗ. ಹಿಂಗೆ ಚೀವ್ ಮಾಡ್ತಾ ಇದ್ರೆ ಅಲ್ಲಿಗೆ ಮೇಲೆ ಅಲ್ಲಿ ಕೆಳಗೆ ಎಲ್ಲೂ ಅನ್ಕೊಂಡ್ಬಿಡ್ತೈತೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ನೆಕ್ಸ್ಟ್ L for lollipop.
ಗೈಸ್ ನಿಮಗೆ ಗೊತ್ತು ಲಾಲಿಪಾಪ್ ಎಷ್ಟು ನಿಧಾನ ತಿನ್ನೋದು ಅಂತ. ಸೊ ಹಾಗಾಗಿ ನೋಡಿ ಫಸ್ಟು ನೋಡಿ. ಅಯ್ಯೋ ರಾಮ ಬರ್ತಾ ಇಲ್ವಲ್ಲಪ್ಪ. ಏನ್ ಮುದ್ದು? ಲಾಲಿಪಾಪ್ ತಿಂದ್ರೆ ರಾತ್ರಿ ಎಲ್ಲ ತಿನ್ಬೇಕಾಯ್ತು. ಇದನ್ನ ಆಮೇಲೆ ತಿಂತೀನಿ. ಆ್ಯಂಡ್ ಯಮ್ ಫಾರ್ ಮ್ಯಾಂಗೋ, ನನ್ನ ಫೇವ್ರೇಟ್ ಮ್ಯಾಂಗೋ. ಇನ್ನೊಂದು ಪೀಸ್ ತಿನ್ನೋಣ ಮ್ಯಾಂಗೋ. ಸಾಕಪ್ಪ. ಗೈಸ್ ನೆಕ್ಸ್ಟ್ ಇವಾಗ ಆನಿಯನ್ ನೋಡಿ. ಮುಂದೆ ಬನ್ನಿ ನೋಡಿ ಗೈಸ್. ಆನಿಯನ್ ಇವಾಗ ಆನಿಯನ್ ಹೆಂಗೆ ತಿಂತೀನಿ ಅಂತ ತೋರಿಸ್ತೀನಿ ನೋಡಿ. ವಾ ಖಾರ. ಆಯ್ತಿಲ್ಲ. O for onion and P for pani puri. ನೋಡಿ ಗಾಯ್ಸ್ ಪಾನಿಪುರಿ ನೋಡಿ. ಸೊ ಪಾನಿಪುರಿನೀಗ ರೆಡಿ ಮಾಡೋದು. ಹಿಂಗೆ ಮಾಡಿ ಇಲ್ಲಿದೆಯಲ್ಲ ಇದರೊಳಗಡೆ ತುಂಬಿ ಬಾ ಕ್ಲೋಸಪ್ ತೋರಿಸು. ಇದರೊಳಗಡೆ ತುಂಬಿ ಪಾನಿನ ಒಂಚೂರು ಹಿಂಗೆ ಮಿಕ್ಸ್ ಮಾಡಿ ಹಂಗೆ ಹಿಡ್ಕೊಂಡು ದಿನ ಖಾರ. ಅಯ್ಯೋ ಯಾಕೆ ಜನರೇ ಇಷ್ಟು ಖಾರ? ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ತಿನ್ನಬೇಕು. ಒಂದೊಂದು ತಿನ್ಬಿಟ್ರೆ ಅದು ಶೋಕಿ ಥರ ಅನಿಸುತ್ತೆ. ಅದು ಚಾಲೆಂಜ್ ಅನ್ಸಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯೂ ಅಲ್ಲಿ ಏನೂ ಇಲ್ಲ. ಆರ್ ಇಸ್ ಮೈ ಫೇವ್ರೇಟ್ ರಸ್ಮಲೈ. ಸ್ಪೂನಲ್ಲಿ ಅಪ್ಪ ಸ್ಪೂನೇ ತಂದಿಲ್ಲ, ಬಟ್ ಇಟ್ಸ್ ಓಕೆ. ಕ್ಯಾಮ್ರಾಮ್ಯಾನ್ಗೆ ಬಾಯಲ್ಲಿ ನೀರು ಬರ್ತಿದೆ, ಯಾಕೆಂದರೆ ಅವ್ರಿಗೂ ರಸ್ಮಲೈ ತುಂಬ ಇಷ್ಟ. ಅದಕ್ಕೆ ಬ್ರೋ ಟಿಶ್ಯೂ ಕೊಡು ಒಂದು. ನನ್ನ ತಮ್ಮ ಸೊ ಗಾಯ್ಸ್ ನೆಕ್ಸ್ಟು ಎಸ್ ಇಂದ ನಾನು ತಗೊಂಡಿರೋವಂಥದ್ದು ಸ್ನಿಕರ್ಸ್. ಯಪ್ಪ
ಎತ್ತಿ ಏನಾಗೋದು ನನ್ನ ಕತೆ ಗೊತ್ತಿಲ್ಲ. ಚೆನ್ನಾಗಿದೆ. ಇಷ್ಟು ತಿಂದಿರೋದೇ ಓವರ್ ಗೊತ್ತಾ ನನ್ನ ಗೈಸ್ ನಿಮಗೋಸ್ಕರ. ಇವಾಗ ಒಂದು ಕಾಮಿಡಿ ಮಾಡ್ತೀನಿ, ನಗಬೇಡಿ. ಟೀಯಿಂದ ಸರ್ಚ್ ಮಾಡಿದೆ, ನನಗೇನು ಸಿಕ್ಕಿಲ್ಲ. ಅದಕ್ಕೆ ಟೀಯಲ್ಲಿ ಇಂಗ್ಲೀಷಲ್ಲಿ ಏನೋ ಕರೀತಾರಪ್ಪ, ಏನೋ ಪತ್ತಾಲ, ಪಕ್ಕ ಹಳ್ಳಿ ಹುಡುಗಿ ಅಲ್ವಾ, ಒಂಚೂರು ಇಂಗ್ಲೀಷಲ್ಲಿ ವೀಕ್ ಎಲ್ಲ ತಿಳ್ಕೊಳ್ಳೋದು. ಸೊ ಗೊತ್ತಿರೋ ಮೆನ್ಷನ್ ಮಾಡಿ. ಆ್ಯಂಡ್ ಅದಕ್ಕೆ ಕನ್ನಡದಲ್ಲಿ ಹುಣಸೆ ಹಣ್ಣು ಅಂತ ಕರಿತೀವಿ ನಾವು. ಇದನ್ನ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಸಾಂಬಾರಿಗೆ ಎಲ್ಲದಕ್ಕೂ, ಮೆಣಸಿನ್ಕಾಯಿ ಖಾರ ಎಲ್ಲದಕ್ಕೂ ರಸಮ್ಗೆಲ್ಲ ಯೂಸ್ ಮಾಡ್ತೀವಿ. ಸೊ ಹುಣಸೆ ಹಣ್ಣು ತಿಂತಾನೆ ಅಂತ. And you in the Unibic biscuit ಸಿಕ್ಕಿಲ್ಲ, I'm sorry. ವಿ ಅಂದ್ರೆ ವಡೆ 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 ಔಟ್ ಸೈಡ್ ತಂದಿರೋ ವಡೆ ಗಾಯಿಸಿದ್ದು, ಅದಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ. ಹುಡಿ ಆಗೋಯ್ತು. ನಮ್ದ ಪರಮ ನಮ್ದ. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೆ. W ಫಾರ್ ವಾಟರ್. ಹೆಂಗೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡೋರು ದೇವರು. ನೀರು ಯಾಕೆ ಅನ್ನೋಂಗಿಲ್ಲ, ಯಾಕೆಂದರೆ ನೀರಿಲ್ಲದೆ ಜೀವನ ಇಲ್ಲ. W ಫಾರ್ ವಾಟರ್ ಅಲ್ವಾ, W ಇಂದ ಸ್ಟಾರ್ಟ್ ಆದಲ್ವಾ, ಅದಕ್ಕೆ ನಾನು ವಾಟರ್. ಆ್ಯಂಡ್ ಝಡ್ಡು ಕೂಡ ಗೊತ್ತಿರಲಿಲ್ಲ. ಫ್ರೂಟ್ಸ್ ಡ್ರೈ ಫ್ರೂಟ್ ಶಾಪ್ಗೆ ಹೋದಾಗ ನನಗೆ ಸಿಕ್ಕಿದ್ದು ಜಿಗ್ಗಿ ಚೊಕೋ ಸ್ಟಾರ್ ಅಂತ. ಝಡ್ಡಿಗೆ ದೇವರೇ ಇದು ಸ್ವೀಟ್ ಇರುತ್ತೆ, ಈಗ ಮಕ್ಕಳ್ದಾಗ ಆಗಲೇ ನನಗೆ ಇಲ್ಲಿವರೆಗೂ ಬಂದಿದೆ ವಾಮಿಟ್ಟು. ತಿಂದು ಏನಾಗುತ್ತೆ ನಂಗೆ ಗೊತ್ತಿಲ್ಲ ಗೈಸ್, ನಂಗೆ ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ಚಾಲೆಂಜ್ ತಗೊಂಡಿದ್ದೀನಿ ಅಂದರೆ ಏನು ಮಾಡೋಕ್ಕಲ್ಲ. ಗೈಸ್ ದಿಸ್ ಇಸ್ ಸೇಮ್ ಡೋನಟ್ಸ್ ಥರನೇ. ನೋಡಿ, ಝಡ್ ಫಾರ್ ಜಿಗಿ. ಚೆನ್ನಾಗಿದೆ ಗೈಸ್. ನೋಡಿ ಇಷ್ಟು ಮಿಕ್ಕಿದೆ ನೋಡಿ. ಎಸ್ ಗಾಯ್ಸ್, ಇದು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಡೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಸಿಗ್ತೀನಿ. ಚಾಲ ವ್ಯೂ.